ಸಾಯಂಕಾಲದ ಟೀ ಜೊತೆ ಹಾಗೆ ಈ ಚಳಿಗಾಲಕ್ಕೆ ಮತ್ತು ಮಳೆಗಾಲಕ್ಕೆ ಇದೊಂದು ಪರ್ಫೆಕ್ಟ್ ಸ್ನ್ಯಾಕ್ ಅಂತಾನೆ ಹೇಳ್ಬೋದು. ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತಹ ಸ್ನ್ಯಾಕ್ ಅಂತಾನೂ ಹೇಳಬಹುದು. ಇದು ತುಂಬಾ ರುಚಿಯಾಗಿರುತ್ತೆ, ಹಾಗೆ ಕ್ರಂಚಿಯೂ ಆಗಿರುತ್ತೆ. ಇದು ತುಂಬ ಜನರ ಫೇವ್ರೆಟ್ ಸ್ನ್ಯಾಕ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಪೋವಿಸ್ ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಪೋಹಾ ನಮ್ಕೀನ್ ಅಥವಾ ಪೋಹಾ ಚೂಡ. ಇದನ್ನು ಮಾಡೋದಕ್ಕೆ ಮೊದಲು ನಾವು ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಆ ಮಸಾಲೆಯನ್ನು ಮಾಡೋದಕ್ಕೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು. ಇವೆಲ್ಲವನ್ನು ಸೇರಿಸಿ ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ನೀವು ಮಾಡಿದಂತಹ ಪುಡಿ ನುಣ್ಣಗೆ ಆಗದೇ ಇದ್ದರೆ ಈ ರೀತಿಯಾಗಿ ಅದನ್ನು ಜರಡಿ ಹಿಡ್ಕೊಂಡು ನುಣ್ಣಗೆ ಆದಂತಹ ಮಸಾಲೆ ಪುಡಿಯನ್ನು ಮಾತ್ರ ನೀವಿದಕ್ಕೆ ಉಪಯೋಗಿಸ್ಕೋಬೇಕು. ಇಲ್ಲ ಅಂದರೆ ಇದರ ರುಚಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನಾನಿಲ್ಲಿ ಟಾಟಾ ಸಂಪನ್ನವರ ಅರ್ಧ ಕೆಜಿಯ ಅವಲಕ್ಕಿ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ನೀವಿದಕ್ಕೆ ದಪ್ಪ ಅವಲಕ್ಕಿ, ತೆಳು ಅವಲಕ್ಕಿ, ಯಾವ ಅವಲಕ್ಕಿಯನ್ನು ಬೇಕಾದರೂ ತೊಗೋಬಹುದು. ಈ ಅವಲಕ್ಕಿಯನ್ನು ಕೂಡ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಅವಲಕ್ಕಿಯನ್ನು ತೊಳೆಯೋದಿಲ್ಲ, ಅದಕ್ಕಾಗಿ ಅದನ್ನು ಈ ರೀತಿಯಾಗಿ ಅದರಲ್ಲಿ ಯಾವುದೇ ರೀತಿಯ ಡಸ್ಟ್ ಅಥವಾ ಕಸ ಇಲ್ಲದಂತೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ನಾನು ಎಲ್ಲ ಅವಲಕ್ಕಿಯನ್ನು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆದರೆ ಈ ಅವಲಕ್ಕಿ ತುಂಬಾ ಸ್ವಚ್ಛವಾಗಿದೆ. ಇದರಲ್ಲಿ ಅಷ್ಟೊಂದು ಯಾವುದೇ ರೀತಿಯ ಡಸ್ಟ್ ಅಥವಾ ಕಸ ಇಲ್ಲ. ಈ ರೀತಿಯಾಗಿ ಎಲ್ಲ ಅವಲಕ್ಕಿಯನ್ನು ಯಾವುದೇ ರೀತಿಯ ಕಸ ಅಥವಾ ಡಸ್ಟ್ ಇಲ್ಲದಂತೆ ಸಂಪೂರ್ಣವಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಅಷ್ಟೊಂದಾಗಿ ಡಸ್ಟ್ ಇರಲಿಲ್ಲ. ನಾನು ಇವಾಗ ಮಾಡಿಕೊಂಡಿರುವಂತಹ ಮಸಾಲೆ ಕೇವಲ 200ರಿಂದ 250 ಗ್ರಾಮ್ ಅವಲಕ್ಕಿಗೆ ಮಾತ್ರ ಸಾಕಾಗುತ್ತೆ. 500 ಗ್ರಾಮ್ನಷ್ಟು ಅವಲಕ್ಕಿಯನ್ನು ತಗೊಳ್ಳೋದಾದರೆ ನೀವು ಈ ಮಸಾಲೆಯನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಮೊದಲು ಇವಾಗ ನಾನು ಎಣ್ಣೆಯನ್ನು ಕಾಯಲು ಇಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1 ಕಪ್ನಷ್ಟು ಕಡಲೆ ಬೀಜವನ್ನು ಸೇರಿಸಿ ಈ ರೀತಿಯಾಗಿ ನಿಧಾನವಾದಂಥ ಉರಿಯಲ್ಲಿ ಅದನ್ನು ಹುರ್ಕೋತಾ ಇದ್ದೀನಿ. ಎಲ್ಲಿವರೆಗೂ ಅಂದರೆ ಈ ಕಡಲೆ ಬೀಜ ಸಂಪೂರ್ಣವಾಗಿ ಕ್ರಿಸ್ಪಿ ಆಗಬೇಕು, ಹಾಗೆ ಅದರ ಬಣ್ಣ ಸ್ವಲ್ಪ ಬದಲಾಗಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಅದರ ಬಣ್ಣ ಬದಲಾಗಿದೆ. ಈ ಹಂತದಲ್ಲಿ ಇದನ್ನು ತೆಗೆದು ಬೇರೆ ಕಡೆ ಎತ್ತಿಟ್ಕೊಳ್ಳೋಣ. ನಂತರ ಇವಾಗ 1 ಕಪ್ನಷ್ಟು ಹುರಿಗಡಲೆ ಎಲೆಯನ್ನು ತಗೊಂಡು ಅದನ್ನು ಕೂಡ ಸಣ್ಣ ಉರಿಯಲ್ಲಿ ಈ ರೀತಿಯಾಗಿ ನಿಧಾನವಾಗಿ ಕ್ರಿಸ್ಪಿಯಾಗಿ ಸ್ವಲ್ಪ ಬಣ್ಣ ಬದಲಾಗುವವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಇವು ಕೂಡ ಸಂಪೂರ್ಣವಾಗಿ ಕ್ರಿಸ್ಪಿ ಆದಮೇಲೆ ಒಂದು ಅಬ್ಸಾರ್ಬೆಂಟ್ ಪೇಪರ್ ಮೇಲೆ ಹಾಕಿ ಎತ್ತಿಟ್ಕೊಳ್ಳೋಣ. ಇದರಲ್ಲಿರುವ ಎಣ್ಣೆಯ ಅಂಶ ಹೋಗುವವರೆಗೂ ಅದನ್ನು ಈ ರೀತಿಯಾಗಿ ಚೆನ್ನಾಗಿ ಕೈಯಾಡಿಸಿ ಇದನ್ನು ಎತ್ತಿಟ್ಕೋಬೇಕಾಗುತ್ತೆ. ನಂತರ ಅರ್ಧ ಕಪ್ನಷ್ಟು ಗೋಡಂಬಿಯನ್ನು ತಗೊಂಡು ಅದನ್ನು ಕೂಡ ಸ್ವಲ್ಪ ಬಣ್ಣ ಬದಲಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರ ಬಣ್ಣ ಬೇಗನೆ ಬದಲಾಗುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇವಾಗ ನಾನು ಅರ್ಧ ಕಪ್ನಷ್ಟು ಬಾದಾಮಿಯನ್ನು ಕೂಡ ತಗೊಂಡಿದ್ದೀನಿ. ನಿಮಗೆ ಇಷ್ಟವಾದಂತಹ ಯಾವುದೇ ಡ್ರೈ ಫ್ರೂಟ್ಸನ್ನು ನೀವು ಇದಕ್ಕೆ ಹಾಕ್ಕೋಬಹುದು. ಈ ರೀತಿಯಾಗಿ ಇದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ತಾ ಅದರ ಬಣ್ಣ ಕೂಡ ಬದಲಾಗುವವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಕೂಡ ಸ್ವಲ್ಪ ಬಣ್ಣ ಬದಲಾಗಿ ಹಾಗೆ ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಇದನ್ನು ಕೂಡ ತೆಗೆದು ಎತ್ತಿಟ್ಕೊಳ್ಳೋಣ. ನಂತರ ಇವಾಗ ಅರ್ಧ ಕಪ್ನಷ್ಟು ಒಣ ದ್ರಾಕ್ಷಿಯನ್ನು ನಾನು ತಗೊಂಡಿದ್ದೀನಿ. ನೀವಿದಕ್ಕೆ ಯಾವ ದ್ರಾಕ್ಷಿಯನ್ನಾದರೂ ಉಪಯೋಗಿಸ್ಕೋಬಹುದು. ಈ ರೀತಿಯಾಗಿ ದ್ರಾಕ್ಷಿಯನ್ನು ಕೂಡ ಸ್ವಲ್ಪ ಸ್ವಲ್ಪವೇ ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ದ್ರಾಕ್ಷಿ ಬೇಗನೆ ಫ್ರೈ ಆಗೋದ್ರಿಂದ ಇದಕ್ಕೆ ತುಂಬ ಸಮಯ ಹಿಡಿಯೋದಿಲ್ಲ. ಈ ರೀತಿಯಾಗಿ ಇದು ಉಬ್ಬಿ ಬಂದ ಮೇಲೆ ಇದನ್ನು ಕೂಡ ತೆಗೆದು ಇಟ್ಕೊಳ್ಳೋಣ. ನಂತರ ಅರ್ಧ ಕಪ್ನಷ್ಟು ಒಣಗಿದ ಕೊಬ್ಬರಿಯನ್ನು ಈ ರೀತಿಯಾಗಿ ಉದ್ದುದ್ದಾಗಿ ಕತ್ತರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಣಗಿದ ಕೊಬ್ಬರಿಯಲ್ಲಿ ಆಲ್ರೆಡಿ ಅದರಲ್ಲಿ ಎಣ್ಣೆ ಅಂಶ ಇರೋದರಿಂದ ಇದು ಕೂಡ ಬೇಗನೆ
ಬಣ್ಣ ಬದಲಾಗುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ನಿಧಾನವಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿಯಾಗಿ ಕೊಬ್ಬರಿಯು ಕೂಡ ಸಂಪೂರ್ಣವಾಗಿ ಫ್ರೈ ಆದಮೇಲೆ ಇದಕ್ಕೆ 15ರಿಂದ 20 ಹಸಿ ಮೆಣಸಿನಕಾಯನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕತ್ತರಿಸಿ ಹಾಕ್ಕೊಂಡು ಇದನ್ನು ಕೂಡ ನಿಧಾನವಾದಂಥ ಉರಿಯಲ್ಲಿ ಇದನ್ನು ಕೂಡ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ 20ರಿಂದ 25 ಎಲೆಯಷ್ಟು ಕರಿಬೇವನ್ನು ಕೂಡ ಇದೇ ರೀತಿಯಾಗಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವೆಲ್ಲವೂ ಆದ ಮೇಲೆ ನಾವೀಗ ಅವಲಕ್ಕಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಅವಲಕ್ಕಿಯನ್ನು ಈ ರೀತಿಯಾಗಿ ಸ್ವಲ್ಪವೇ ತಗೊಂಡು ಅದನ್ನು ಕೂಡ ನಿಧಾನವಾದಂತಹ ಉರಿಯಲ್ಲಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವೆಲ್ಲ ಸಾಮಗ್ರಿಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ ಮೇಲೆ ಆಯಿಲ್ ಅಬ್ಸಾರ್ಬೆಂಟ್ ಪೇಪರ್ ಮೇಲೆ ಹಾಕಿ ಎಣ್ಣೆ ಸಂಪೂರ್ಣವಾಗಿ ಇಂಗೋವರೆಗೂ ಬಿಟ್ಟರೆ ಅವಲಕ್ಕಿಯಲ್ಲಿ ಹಾಗೆ ಡ್ರೈ ಫ್ರೂಟ್ಸಲ್ಲಿ ಯಾವುದೇ ರೀತಿಯಾದಂತಹ ಎಣ್ಣೆಯ ಅಂಶ ಉಳಿಯೋದಿಲ್ಲ. ಎಲ್ಲ ಪದಾರ್ಥಗಳಲ್ಲಿನ ಎಣ್ಣೆ ಅಂಶ ಕಡಿಮೆ ಆದ ಮೇಲೇ ಅವುಗಳನ್ನು ಕೊನೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಎಲ್ಲ ಅವಲಕ್ಕಿಯನ್ನು ನಾನು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಮಾಡಿಕೊಂಡಿರುವಂತಹ ಮಸಾಲೆ ಮತ್ತು ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದು ದೊಡ್ಡ ಪಾತ್ರೆಗೆ ಮೊದಲು ಹುರಿದಂತಹ ಅವಲಕ್ಕಿಯನ್ನು ಸೇರಿಸ್ಕೊಂಡು ಹಾಗೆ ಅದಕ್ಕೆ ಹುರಿದಂತಹ ಡ್ರೈ ಫ್ರೂಟ್ಸ್ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಸೇರಿಸ್ಕೊಂಡು ನಾವು ಈ ಮೊದಲೇ ಮಾಡಿಟ್ಟುಕೊಂಡಿರುವಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೊನೆಯಲ್ಲಿ ಇದಕ್ಕೆ ಬ್ಲಾಕ್ ಸಾಲ್ಟನ್ನು ಕೂಡ ಉಪಯೋಗಿಸ್ಕೋಬೇಕು. ಈ ರೀತಿಯಾಗಿ ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡೋದ್ರಿಂದ ಇದರ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ನಾವು ಈ ಮೊದಲೇ ಉಪ್ಪನ್ನು ಉಪಯೋಗಿಸಿರೋದ್ರಿಂದ ನೋಡಿಕೊಂಡು ಸ್ವಲ್ಪ ಮಾತ್ರ ನಾವು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೋಬೇಕಾಗುತ್ತೆ. ಹಾಗೆ ಇದರ ಫ್ಲೇವರ್ಸನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತು ಇದರ ರುಚಿಯನ್ನು ಇನ್ನೂ ಸ್ವಲ್ಪ ಹೆಚ್ಚಿಸೋಕ್ಕೆ ಕೊನೆಯದಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ. ಇದರಿಂದ ಈ ಪೋಹಾ ನಮ್ಕೀನ್ನ ರುಚಿ ಇನ್ನೂ ಜಾಸ್ತಿನೇ ಹೆಚ್ಚಾಗುತ್ತೆ. ಇವಾಗ ತುಂಬಾ ರುಚಿಯಾಗಿರುವಂತಹ ಪೋಹಾ ಚೂಡ ಅಥವಾ ಪೋಹಾ ನಮ್ಕೀನ್ ರೆಡಿ. ಇದು ಎಲ್ಲರಿಗೂ ಇಷ್ಟ ಆಗುವಂತಹ ಹಾಗೆ ಎಲ್ಲ ಕಾಲದಲ್ಲಿಯೂ ಬೇಕು ಅಂತ ಅನಿಸುವಂಥ ಒಂದು ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳಬಹುದು. ಇದು ಮಾಡೋದಕ್ಕೂ ತುಂಬ ಸುಲಭ, ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿ. ಇದನ್ನು ತುಂಬ ದಿನಗಳವರೆಗೆ ನಾವು ಹಾಗೆ ಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು. ಈ ರೀತಿಯಾಗಿ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು 1ರಿಂದ 2 ತಿಂಗಳವರೆಗೂ ನಾವು ಸ್ಟೋರ್ ಮಾಡಿ ಇಟ್ಟು ತಿನ್ನಬಹುದು. ಖಂಡಿತ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.